ಐ ಟಿ ಸೆಕ್ಟಾರ್ ಆಲ್ ಟೈಮ್ ಐಸಿಂದ 40% ಫಾಲ್ ಆಗಿದ್ರೆ ಇನ್ವೆಸ್ಟರ್ಸ್ ಎಲ್ಲ ಭಯದಿಂದ ಸೆಲ್ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ಮ್ಯೂಚುವಲ್ ಫಂಡ್ಸ್ ಮಾತ್ರ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರಾಕ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅವರಾದ್ರೆ ಐ ಟಿ ಸೆಕ್ಟರ್ ಅಲ್ಲಿ ಮುಂಚೆಯಿಂದನೂ ತುಂಬಾನೇ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಈ ಜೂನ್ ಮಂತ್ ಅಲ್ಲಿ HCL ಟೆಕ್ನಾಲಜೀಸ್, ಇನ್ಫೋಸಿಸ್, TCS ಈ ಮೂರು ಕಂಪನಿಯಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. HCL ಟೆಕ್ನಾಲಜೀಸ್ ಅಲ್ಲೇ 31 ಲಕ್ಷ ಶೇರ್ಸ್ ನ ಬೈ ಮಾಡಿದ್ದಾರೆ. ಇನ್ಫೋಸಿಸ್ ಅಲ್ಲಿ 54 ಲಕ್ಷ ಶೇರ್ಸ್, TCS ಅಲ್ಲಿ ಮಾತ್ರನೇ 80 ಲಕ್ಷ ಶೇರ್ಸ್ ನ ಬೈ ಮಾಡಿದ್ದಾರೆ. ಈ ಕಂಪನೀಸ್ ಎಲ್ಲ ಆಲ್ ಟೈಮ್ ಐಸ್ ಇಂದ 40% ಇಂದ 52% ವರ್ಗು ಫಾಲ್ ಆಗಿದಾವೆ. ಯಾಕಂದ್ರೆ ಈ ಐ ಟಿ ಜಾಬ್ಸ್ ನ ರೀಪ್ಲೇಸ್ ಮಾಡ್ತವೆ, ಐ ಟಿ ಸ್ಪೆಂಡಿಂಗ್ ಕಮ್ಮಿ ಆಗ್ತಾ ಇದೆ ಅಂತ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಂದ ಈ ತರ ಫಾಲ್ ಆಗಿದೆ. ಆದ್ರೆ ಇನ್ವೆಸ್ಟರ್ಸ್ ಈ ಐ ಟಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಈ 3 ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಈ ನೆಗೆಟಿವ್ ಸೆಂಟಿಮೆಂಟ್ ಇನ್ನ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಐ ಟಿ ಕಂಪನೀಸ್ ರಿಸಲ್ಟ್ಸ್, ಗೈಡೆನ್ಸ್ ಇನ್ನ ಯಾವಾಗ ತುಂಬಾ ಪಾಸಿಟಿವ್ ಆಗಿ ಕೊಡ್ತಾರೆ? ಮತ್ತೆ US ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಆದ್ರೆ ಐ ಟಿ ಕಂಪನೀಸ್ಗೆ ಅದು ನೆಗೆಟಿವ್ ಆಗುತ್ತೆ. ಈ ಎಲ್ಲ ಡೇಟಾ ಪಾಯಿಂಟ್ಸ್ ನ ಟ್ರ್ಯಾಕ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಮತ್ತೆ ಪರಾಕ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಅವರು ಯಾವ ಕಂಪನೀಸ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಷನ್ ಅಲ್ಲಿ ಸ್ಟಾಕ್ಸ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಆಗಿ DM ಮಾಡ್ತೀನಿ. ಥ್ಯಾಂಕ್ ಯು.